ಈಗ ಇನ್ನೇನು ಪ್ರೆಗ್ನೆಂಟ್ ಆಯಿತು, ಡೆಲಿವರಿ ಟೈಮ್ಗೆ ಹೋಗೋಬೇಕಾದ್ರೆ ಒಂದು ಭಯ ಇರ್ತೈತೆ, ನಾರ್ಮಲ್ ಆಗುತ್ತಾ ಅಥವಾ ಸಿಸೇರಿಯನ್ ಆಗುತ್ತಾ ಅನ್ನುವಂಥದ್ದು. ಪ್ರತಿಯೊಬ್ಬ ಹೆಣ್ಮಗಳಿಗೂ ಅದೊಂದು ಮೇಜರ್ ಘಟ್ಟ ಅಂತಲೇ ಹೇಳ್ಬೋದು. ಹೆಂಗಿತ್ತು ಆ ಒಂದು ಮೂಮೆಂಟ್ಸ್ ಹೆಂಗಿತ್ತು ಅಂತ? For business and personal promotions, please contact 9686376663. ಸೊ ಬೇಸಿಕ್ಲಿ ನಾನು ಕನ್ಸಲ್ಟ್ ಮಾಡಿದ ಡಾಕ್ಟರ್ ಬಂದು ಶಿ ಇಸ್ ವೆರಿ ಫೇಮಸ್. ನಾರ್ಮಲ್ ಡೆಲಿವರಿ ಮಾಡಿಸೋದಕ್ಕೇ ತುಂಬ ಫೇಮಸ್ ಅವರು. ಸೊ ಹಾಗಾಗಿ ನಾನು ಅದಕ್ಕೆ ಅವ್ರ ಹತ್ರ ಹೋಗಿದ್ದು. ಆ್ಯಂಡ್ ಸಾಕಷ್ಟು ಜನ ಹಳೆ ಕಾಲದಲ್ಲೆಲ್ಲ ಬರೀ ಸಿಸೇರಿಯನಲ್ಲಿ ಇರ್ತಿತ್ತು. ತುಂಬ ರೇರ್ ಅಲ್ವಾ, ವೆರಿ ವೆರಿ ರೇರ್, 0.1%. ಸೊ ನಂಗೆ ನಾರ್ಮಲ್ ಎನಿಥಿಂಗ್ ನ್ಯಾಚುರಲ್ ಆಗೋದು ಇಸ್ ದ ಬೆಸ್ಟ್ ಅಂತ ಹೇಳಿ ನಾನು ಅವ್ರ ಹತ್ರನೇ ಹೋದೆ. ಆ್ಯಂಡ್ ಅವ್ರು ಫಸ್ಟ್ ಹೋದಾಗಲೇ ಕನ್ಸಲ್ಟೇಷನಲ್ಲಿ ಕೇಳಿದರು, ನಿಮಗೆ C-section ಬೇಕಾ ನಾರ್ಮಲ್ ಬೇಕಾ ಅಂತ. ಐ ವಾಸ್ ಲೈಕ್ ನೋ, ಐ ವಾಂಟ್ ಟು ಟ್ರೈ ಫಾರ್ ನಾರ್ಮಲ್ ಅಂತ ಹೇಳಿ. ಆ್ಯಂಡ್ ನಂದು ಬಾಡಿ ಟೈಪು ಅದು ಇದೆಲ್ಲ ನೋಡಿ ಎಲ್ಲ ಅವ್ರು ಏನೇನು ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದರು, ಯೋಗ ಮಾಡಬೇಕು ಅಂತೆಲ್ಲ ಹೇಳಿದರು. ಅವ್ರು ಏನೇನು ಹೇಳಿದ್ರು ಎಲ್ಲ ನಾನು ಮಾಡ್ಕೊಂಡು ಬಂದೆ. ಆ್ಯಂಡ್ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ನಾರ್ಮಲ್ ಫ್ರಮ್ ಡೇ 1. ಸೊ ಹಾಗಾಗಿ ಅದು ನಾರ್ಮಲ್ ಡೆಲಿವರಿನೇ ಆಯಿತು ನನಗೆ. ಆ್ಯಂಡ್ ನನಗೇನಂತ ಭಯ ಇರಲಿಲ್ಲ. ನಾನು ಆ ಡಾಕ್ಟರ್ನ ಎಷ್ಟು ಮಟ್ಟಿಗೆ ಟ್ರಸ್ಟ್ ಮಾಡಿದೆ ಅಂದರೆ, ಅವ್ರು ಇನ್ನೇನು ಹೇಳಿದ್ರು ನಾನು ಎಕ್ಸ್ಟ್ರಾ ಏನೂ ಯಾರದು ಮಾತು ಕೇಳ್ತಿರ್ಲಿಲ್ಲ. ಅವ್ರು ಏನು ಹೇಳಿದ್ರು ಅದನ್ನು ನಾನು ಫಾಲೋ ಮಾಡ್ತಿದ್ದೆ. ಆ್ಯಂಡ್ ನನ್ನ ಮೈಂಡ್ ಸೆಟ್ ಅಷ್ಟೇ, ಐ ವಾಸ್ ಫಿಕ್ಸ್ಡ್ ನಾರ್ಮಲ್ ಡೆಲಿವರಿ ಆಗಲಿ ಅಂತ. ಸೊ ಐ ಜಸ್ಟ್ ವೆಂಟ್ ಫಾರ್ ಇಟ್. ಏನಾದ್ರು ಪ್ರಿಕಾಷನ್ಸ್ನ ತೊಗೊಂಡಿದ್ರಿ ಅಂತ? ಲೈಕ್ ಏನಂತಂದ್ರೆ, ಈಗ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಕೆಲವೊಂದು ಫುಡ್ ಐಟಮ್ಸ್ ತಿನ್ನಬಾರ್ದು, ಡಯಟಲ್ಲಿ ಇರಬೇಕಾಗುತ್ತೆ, ಡಾಕ್ಟರ್ ಕೊಟ್ಟಿರುವಂಥ ಸಜೆಷನ್ಸ್ ಆಗಿರ್ಬೋದು, ಜಾಸ್ತಿ ಮೆಡಿಸಿನ್ಸ್ ತಗೊಂಡ್ರೂ ಕೂಡ ಮತ್ತೆ ಎಫೆಕ್ಟ್ ಆಗುವಂಥದ್ದು ಅಂತ. ಸೊ ಇದೆಲ್ಲ ಪ್ರಿಕಾಷನ್ಸ್ನ ತಗೊಂಡಿದ್ರಿ ಅಂತ? ನಾನು ಜಾಸ್ತಿ ಏನು ಟ್ಯಾಬ್ಲೆಟ್ಸ್ ತೊಗೊಳ್ತಿಲ್ಲ, ಬರೀ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದು. ಅದು ಬಿಟ್ಟರೆ ಅಯನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಅದು ಬಿಟ್ಟರೆ ಐ ವಾಸ್ ವೆರಿ ನಾರ್ಮಲ್, ಎಲ್ಲನೂ ತಿಂತಿದ್ದೆ. ಅಂದರೆ ನಾನು ಮುಂಚಿನೂ ಜಾಸ್ತಿ ಫ್ರೂಟ್ಸು ವೆಜಿಟೇಬಲ್ಸ್ ಜಾಸ್ತಿ ತಿಂತಿದ್ದೆ. ಸೊ ಅದನ್ನೇ ಫಾಲೋ ಮಾಡ್ಕೊಂಡಿದ್ದೆ. ಜಾಸ್ತಿ ಎಲ್ಲೂ ಆಚೆ ತಿಂತಿರ್ಲಿಲ್ಲ, ಬಿಟ್ಟರೆ ಮನೆ ಫುಡ್ಡೇ ತಿಂತಿದ್ದೆ. ನನಗೆ ಎಷ್ಟು ಬೇಕೋ ಅಷ್ಟು ತಿಂತಿದ್ದೆ, ಆರಾಮಾಗಿ ತಿಂತಿದ್ದೆ. ಚೆನ್ನಾಗಿ ಜ್ಯೂಸು ಫ್ರೂಟ್ಸು ಎಲ್ಲ ಕುಡಿತಿದ್ದೆ. ಸೊ ಆ ಥರದ್ದೇನು ತುಂಬ ಕಟ್ನಿಟ್ಟಾಗಿ ಹಿಂಗೆ ಇರಬೇಕು ಅಥವಾ ಏನೋ ಹೆದರಿಕೆ ಅಥವಾ ಇದು ತಿಂದರೆ ಅದಾಗೋಗುತ್ತೆ. ಕೆಲವೊಂದು ಅಫ್ಕೋರ್ಸ್ ಹೀಟ್ ಪದಾರ್ಥಗಳು ತಿನ್ನಬಾರ್ದು ಅಂತ ಇತ್ತು. ಬೈ ಡಿಫಾಲ್ಟ್ ನನಗೆ ಅದು ಇಷ್ಟನೂ ಆಗ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಪೈನಾಪಲ್ ಅಂತ ಅದಂತ ಇದಂತ ಇದೆಲ್ಲ ನನಗೆ ಇಷ್ಟನೂ ಆಗ್ತಿರ್ಲಿಲ್ಲ. ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಅದೆಲ್ಲ, ಅಂದರೆ ಮಾವಿನ ಹಣ್ಣು ಇಷ್ಟ, ಬಟ್ ಐ ಯೂಸ್ ಟು ಅವಾಯ್ಡ್. ಆ ಟೈಮಲ್ಲಿ ಏನು ಇರಲಿಲ್ಲ. ಸೊ ಡಾಕ್ಟರ್ ಏನು ಹೇಳ್ತಿದ್ರು ಅದನ್ನು ಇದು ಮಾಡ್ತಿದ್ದೆ. ನಾನು ಆಲ್ಮೋಸ್ಟ್ 3 months ಆದಮೇಲೆ 5th ಮಂತಿಂದ ನಾನು ಯೋಗ ಕ್ಲಾಸಸ್ ಸೇರಿಕೊಂಡೆ. ಅಂದರೆ ಪ್ರೆಗ್ನೆನ್ಸಿ ಅವ್ರಿಗೇ ಹೇಳ್ಕೊಡೋವಂಥ ಯೋಗ ಕ್ಲಾಸಸ್, ನಾಟ್ ದಟ್ ನಾರ್ಮಲ್ ಯೋಗ ಕ್ಲಾಸಸ್, ಪ್ರೆಗ್ನೆಂಟ್ಗೆ ಅಂತಾನೆ. ಸೊ ಹಾಗಾಗಿ ದಟ್ ಹೆಲ್ಪ್ ಮೀ ಅ ಲಾಟ್. ತುಂಬ ಹೆಲ್ಪ್ ಮಾಡ್ತಾ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಅವರು ಬ್ರೀದಿಂಗ್, ಅಂದರೆ ಡೆಲಿವರಿ ಟೈಮಲ್ಲಿ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆದಾಗ ಬ್ರೀದಿಂಗ್ ಹೆಂಗೆ ಮಾಡಬೇಕು, ಹೆಂಗೆ ತಡ್ಕೋಬೇಕು ಅದನ್ನು ಎಲ್ಲ ಹೇಳ್ಕೊಟ್ಟಿದ್ರು. ಸೊ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೆ. ಆ್ಯಂಡ್ ಡೆಲಿವರಿ ಟೈಮಲ್ಲೂ ಅಷ್ಟೇ ನಮ್ಮ ಡಾಕ್ಟರ್ ಏನು ಹೇಳ್ತಿದ್ರು ನಾನು ಅಷ್ಟಕ್ಕೆ ಮಾತ್ರ, ಇನ್ಫ್ಯಾಕ್ಟ್ ಅಳ್ತಾನೂ ಇರಲಿಲ್ಲ. ಐ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್. ಅವ್ರೇನು ಹೇಳ್ತಾರೆ ಅಷ್ಟನ್ನು ಮಾಡ್ಬಿಡೋಣ ಅಂತ ಹೇಳಿ ಅದನ್ನು ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ನನ್ನ ಮಗು ಆದಮೇಲೆ ಒಂದು ಸ್ವಲ್ಪ ಹಿಂಗೆ ಕಣ್ಣಲ್ಲಿ, ಅಂದರೆ ಅಬ್ಬಾ ಸದ್ಯ ಮುಗೀತಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಬಿಕಾಸ್ ಆಲ್ಮೋಸ್ಟ್ 18 hours ಆಫ್ ಲೇಬರ್ ಪೇನ್ ನಾನು ತಡ್ಕೊಂಡಿದ್ದು. ಸೊ ಅಬ್ಬಾ ಮುಗೀತು ಫೈನಲಿ ಅಂತ ಹೇಳಿ ಅವಾಗ ಅತ್ತೆ ಬಿಟ್ಟರೆ, ಥ್ರೂ ಔಟ್ ನಾನು 18 hours ಏನೂ ಹತ್ತಿಲ್ಲ. ಐ ವಾಸ್ ವೆರಿ ಕಾನ್ಫಿಡೆಂಟ್, ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಬ್ರೀದಿಂಗ್ ಎಕ್ಸಸೈಸ್ ಅಷ್ಟೇ. ಮಗು ಆಗುತ್ತೆ, ಚಂದನ್ ಅವ್ರ ಪಕ್ಕದಲ್ಲೇ ಇರಬೇಕು ಅನ್ನುವಂಥದ್ದು ನಿಮ್ಮ ಕೋರಿಕೆ ಆಗಿತ್ತು, ಇದ್ರಾ ಅಂತ? ಇದ್ರು. ಬಟ್ ಹೆಂಗಾಯ್ತು ಅಂದರೆ, ನನಗಿಂತ ಜಾಸ್ತಿ ಅವನೇ ಫುಲ್ ಎಮೋಷನಲ್ ಆಗೋಗ್ಬಿಟ್ಟಿದ್ದ, ಹೆದರಿಕೆ ಆಗೋಗ್ಬಿಟ್ಟಿತ್ತು. ಫುಲ್ಲು ಒಂಥರ ಅವನಿಗೆ ನೋಡೋದಕ್ಕಾಗ್ತಿಲ್ಲ ನಾನು ಆ ಪೇನಲ್ಲಿ ಇರೋದನ್ನೆಲ್ಲ. ಸೊ ನನಗೆ ನೋಡಿದ ತಕ್ಷಣ ಹಿಂಗೆ ಅಳ್ತಿದ್ದ. ಓಶೆ ಆ ಕಡೆ ನೋಡಬಾರ್ದು, ನಾನು ನೋಡಿದ್ರೆ ನನಗೂ ಅಳು ಬಂದ್ಬಿಡುತ್ತೆ ಅಂತ ನಾನು ಅವ್ನ ಕಡೆ ನೋಡ್ತಾನೆ ಇರಲಿಲ್ಲ. ಬಟ್ ನಾನು ಕೈ ಹಿಡ್ಕೊಂಡಿದ್ದ. ಈ ಕಡೆ ನಮ್ಮ ಅಕ್ಕನೂ ಇದ್ಲು ಆ್ಯಕ್ಚುಲಿ. ಸೊ ಅವಳು ಜೋರಾಗಿ ಅಳ್ತಿದ್ಲು. ನನ್ನನ್ನು ಧೈರ್ಯ ಹೇಳೋದಕ್ಕೆ ಕಳಿಸಿರೋದು ನೀವಿಬ್ರಿಗೆ ಅಂತ ಅನ್ಕೊಂಡು ನನ್ನ ಮನಸ್ಸಲ್ಲೇ. ಬಟ್ ನಾನು ಏನೂ ಮಾತಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಐ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್. ಸೊ ನನ್ನನ್ನು ಅಷ್ಟು ಕಾನ್ಫಿಡೆಂಟಾಗಿ ನೋಡಿ ಚಂದು ಒಂದು ಸ್ವಲ್ಪ ತಲೆ ಬಗ್ಗಿಸ್ಕೊಂಡು ಗಟ್ಟಿಯಾಗಿ ನನ್ನ ಕೈ ಹಿಡ್ಕೊಂಡಿದ್ದ. ಸೊ ಯಾ, ಹಿ ವಾಸ್ ದೇರ್. ಅದು ಲಾಸ್ಟ್ ಮಿನಿಟಲ್ಲಿ ಕರೀತಾರ ಆಯ್ತಾ ಅಪ್ಪಂದಿರನ್ನ. ನಾನು ಯಾಕೋ ಕರಿತಿಲ್ವಲ್ಲ ಚಂದು ಕರೀರಿ ಅಂತ ಹೇಳ್ತಿದ್ದೆ. ಇಲ್ಲೆಲ್ಲ ಕರಿತೀವಿ, ಇಟ್ಸ್ ಓಕೆ ಅಂತ ಹೇಳಿ ಇದು ಮಾಡಿದ್ರು. ಸೊ ಯಾ, ಹಿ ವಾಸ್ ದೇರ್. ಫಸ್ಟ್ ಟೈಮ್ ಮಗುನ ನೋಡಿದ್ಮೇಲೆ ಆ ಒಂದು ಫೀಲಿಂಗ್, ಆ ಒಂದು ಮೂಮೆಂಟ್ ಹೇಗಿತ್ತು ಅಂತ? ಆ್ಯಕ್ಚುಲಿ ಹುಟ್ಟಿದ ತಕ್ಷಣ ಶಾರದಾ ಅಳ್ಳೇ ಇಲ್ಲ. ಒಂದು ಸ್ವಲ್ಪ ಹಿಂಗೆ ಅಂತ ಅಂದು ಅದಾದಮೇಲೆ ಫುಲ್ ಸೈಲೆಂಟ್, ಅದೇನು ಜಾಸ್ತಿ ಅಳ್ತಿರ್ಲಿಲ್ಲ. ಇದ್ಯಾಕೆ ಅಳ್ತಿಲ್ಲ ಮಗು, ಅದು ಟಿಪಿಕಲ್ ಫಿಲ್ಮಿ ಸ್ಟೈಲಲ್ಲಿ ನಾನು ಯೋಚನೆ ಮಾಡ್ತಿದ್ದೆ, ಯಾಕೋ ಅಳ್ತಿಲ್ಲ, ಏನೋ ಆಗಿದೆ ಹಂಗೆ ಅಂತ. ಆಮೇಲೆ ಅದಕ್ಕೆ ಇದು ಏನೋ ಅಬ್ಸರ್ವೇಷನ್ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟಿದ್ರು. ಆ್ಯಂಡ್
ಆ ಹಾಸ್ಪಿಟಲಲ್ಲಿ ಹೆಂಗಾಗಿತ್ತು ಅಂದರೆ ಒಂದು ಸ್ವಲ್ಪ ಸೆಲೆಬ್ರಿಟಿ ಹಂಗೆ ಹಿಂಗೆ ಅಂತ ಹೇಳಿ ಒಂದು ಸ್ವಲ್ಪ ಲೀನಿಯನ್ಸ್ ಕೊಟ್ಬಿಟ್ಟು ಎಲ್ಲನೂ ಬಿಟ್ಬಿಟ್ಟಿದ್ರು. ಸೊ ನನ್ನ ಲೇಬರ್ ವಾರ್ಡಲ್ಲೇ ಒಂದು 15-20 ಜನ ಇದ್ರು. ಆ್ಯಕ್ಚುಲಿ ಆ ಥರ ಇರಂಗಿಲ್ಲ, ಬಟ್ ಆದರೆ ಎಲ್ಲರೂ ನನ್ನ ಫ್ಯಾಮಿಲಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ನನಗೆ ಎದ್ದು ಆ ಕಡೆ ಹೋಗೋಕ್ಕಾಗ್ತಿಲ್ಲ ಅಥವಾ ನೋಡೋದಕ್ಕಾಗ್ತಿಲ್ಲ ಮಗುನ. ಎಲ್ಲರೂ ಬರೀ ನನ್ನ ಪ್ರೆಗ್ನೆನ್ಸಿ ಹಿಂಗಾಗಿತ್ತು, ನನ್ನ ಡೆಲಿವರಿ ಹಿಂಗಾಗಿತ್ತು, ಹಂಗೆ ಅಂತ ಬರೀ ಅದನ್ನೇ ಮಾತಾಡ್ತಾರೆ. ಸೊ ನನ್ನ ಮಗು ನೋಡಲೇ ಇಲ್ಲ. ಆಮೇಲೆ ಸುಮಾರು ಹೊತ್ತಾದ್ಮೇಲೆ ಆಲ್ಮೋಸ್ಟ್ 1 hour ಆದಮೇಲೆ ಅವ್ರನ್ನೆಲ್ಲರನ್ನೂ ಆಚೆ ದಬ್ಬಿಟ್ಟು, ಅಂದರೆ ಎಲ್ಲರೂ ಇದು ವಾಟ್ ಇಸ್ ದಿಸ್ ಲೇಬರ್ ರೂಮ್, ಇದು ಆಚೆ ಹೋಗಿ ಅಂತ ಎಲ್ಲ ಹೇಳಿ ಆಮೇಲೆ ಅವ್ರು ಹೋದ್ಮೇಲೆ ನೋಡಿದ್ದು. ಬಟ್ ನನಗೆ ಫಸ್ಟ್ ಟೈಮ್ ನೋಡಿದಾಗ ನಂಗೆ ಏನೂ ಅನಿಸ್ಲೇ ಇಲ್ಲ. ಅಂದರೆ ಇದು ಯಾರ ಥರ ಇದೆ, ಅದು ಯಾರ ಅಪ್ಪ ಥರ ಇದೆಯಾ, ಅಮ್ಮ ಥರ ಇದೆಯಾ, ಅಜ್ಜಿ ಥರ ಇದೆಯಾ, ತಾತನ ಥರ ಇದೆಯಾ, ಇದೆಲ್ಲ ಬರೀ ಇದೇ ಥರ ಟಾಕ್ಸ್ ನಡೀತಿತ್ತು. ಐ ವಾಸ್ ಟೋಟಲಿ ಬ್ಲ್ಯಾಂಕ್. ಆ್ಯಕ್ಚುಲಿ ಆ ಸಮಯದಲ್ಲಿ ನಾನು ಅದನ್ನೇನು ಪ್ರೋಸೆಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ಐ ವಾಸ್ ವೆರಿ ಹ್ಯಾಪಿ. ಒಂದು ಕಡೆ ಹೆಣ್ಮಗು ಆಯಿತು ಅಂತ ಹೇಳಿ. ಆ್ಯಂಡ್ ವೆರಿ ಗುಡ್ ವೆಯ್ಟ್, 3.3 ಇದ್ಲು ಅವಳು ಹುಟ್ಟಿದಾಗ. ಸೊ ನನಗದೊಂದಿತ್ತು, ಒಂದು ಒಳ್ಳೆ ಹೆಲ್ದಿ ವೆಯ್ಟ್ ಬರಲಿ ಅಂತೆಲ್ಲ ಫುಲ್ಲು. ಸೊ ನಾನು ಹೆಂಗೆ ಅಂದ್ಕೊಂಡಿದ್ದೆ ಹಾಗೆ ಆಯ್ತಲ್ಲ ಅನ್ನೋದು ಒಂದು ಖುಷಿ ಇತ್ತು. ಬಟ್ ಆ ಎಕ್ಸೆಪ್ಟೆನ್ಸ್ ಇನ್ನೂ ಇರಲಿಲ್ಲ. ಅಂದರೆ ನಾನು ಆಲ್ರೆಡಿ ಆಗೋದ್ನಾ ಅಥವಾ ನನ್ನ ತಾಯಿ ಆಗೋದ್ನಾ, ಇವಾಗ ಮಗುನಾ, ನೆಕ್ಸ್ಟ್ ಏನು ಅಂದರೆ ಲಿಟ್ರಲಿ ಲೈಫು ಒಂಥರ ಹಿಂಗೆ ದೋಸೆ ತಿರುವಾಗ್ದಂಗೆ ಫುಲ್ ಚೇಂಜ್ ಆಗೋಗುತ್ತೆ. ಬಟ್ ನನಗೆ ಅದಿನ್ನೂ ಪ್ರೋಸೆಸ್ ಆಗ್ತಿರ್ಲಿಲ್ಲ. ಹಾಸ್ಪಿಟಲಿಂದ ಮನೆಗೆ ಹೋದ್ನಲ್ಲ, ಆವಾಗ ಮತ್ತೆ ಒಂದು ರೂಮಲ್ಲಿ ಹಿಂಗೆ ಇರಬೇಕು, ಇದೇ ಥರ ತಿನ್ನಬೇಕು, ಇದೇ ಥರ ಮಾಡಬೇಕು, ಹಿಂಗೆ ಹಾಗೆ. ಅಲ್ಲಿ ನನಗೆ ಫುಲ್ ಫ್ಲಿಪ್ ಆಗೋದು. ಅಂದರೆ ಏನು ನಡೀತಿದೆ, ವಾಟ್ ಆಮ್ ಐ ಡೂಯಿಂಗ್, ಏನಕ್ಕೆ ಹಿಂಗೆ, ಅದೊಂಥರ ಹೋಗ್ತಾ 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 ಇಟ್ ವಾಸ್ ಟೂ ಮಚ್. ಅಂದರೆ ಆಮೇಲೆ ಮಗು ಲ್ಯಾಚ್ ಮಾಡ್ತಿರ್ಲಿಲ್ಲ, ಇದೆಲ್ಲ ಒಂದು ಸ್ವಲ್ಪ ಸಮಸ್ಯೆಗಳಿತ್ತು. ಸೊ ಅದರಲ್ಲಿ ನನಗೆ ತುಂಬ ಒಂಥರ ಆ ಮೂಡ್ ಸ್ವಿಂಗ್ಸಾ ಏನು ಅಂತ ನನಗಿನ್ನೂ ಫಿಗರ್ ಔಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಐ ಯೂಸ್ ಟು ಕ್ರೈ ಈಸಿಯಾಗಿ. ಅಂದರೆ ಯಾರಾದರೂ ಏನಾದರೂ ಅಂದರೆ ಸಾಕು ನಂಗೆ ಅಳು ಬಂದ್ಬಿಡೋದು. ಐ ಥಿಂಕ್ ಚಂದು ವಾಸ್ ಒನ್ ಪರ್ಸನ್. ಈ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಅಥವಾ ಈ ಡಿಪ್ರೆಷನ್ ಅಂತಾರೆ, ಏನಂತಾರೆ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತಾರೆ, ಇದೆಲ್ಲ ಮಿತ್ ಅಂತ ಅನ್ಕೋ ಆಯಿತಾ. ನಿನಗೇನು ಅನಿಸ್ತಿದೆ ಅದನ್ನು ಮಾತ್ರ ನೀನು ಯೋಚನೆ ಮಾಡು. ಆ್ಯಂಡ್ ಏನೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಮಗು ಆಗಿದೆ ನಿನಗೆ, ಮಗುನ ಹೆಂಗೆ ನೋಡ್ಕೋಬೇಕು, ಇವಾಗ ನೆಕ್ಸ್ಟ್ ಏನು, ಇವಾಗ ಲ್ಯಾಚ್ ಮಾಡ್ತಿಲ್ವಾ, ಸೊ ಲ್ಯಾಚ್ ಹೆಂಗೆ ಮಾಡಿಸೋದು ಏನು ಅಂತ. ವಿ ವಿಲ್ ಗೋ ಫಾರ್ ಕ್ಲಾಸಸ್, ಕ್ಲಾಸಸ್ಗೆ ಹೋಗೋಣ ಅಂತ ಹೇಳಿ ನನ್ನ ಕ್ಲಾಸಸ್ ಕರ್ಕೊಂಡು ಹೋದ್ರು. ಅದ್ರದ್ದೊಂದು ಅಷ್ಟು ರಿಸರ್ಚ್ ನನ್ನ ಊರ್ಗಿತಿನೂ ನನಗೆ ತುಂಬ ಹೆಲ್ಪ್ ಮಾಡಿದ್ಲ ಆ ವಿಷಯದಲ್ಲಿ. ಸೊ ಕ್ಲಾಸಸ್ಗೆ ಹೋದ್ವಿ, ತಿಳ್ಕೊಂಡ್ವಿ. ಬಿಕಾಸ್ ತುಂಬ ವರ್ಷಗಳಾಗೋಗಿತ್ತಲ್ಲ. ಆಮೇಲೆ ಅವರೆಲ್ಲ ನಮ್ಮಮ್ಮ ಅಜ್ಜಿ ಎಲ್ಲ ಹೇಳೋದಾದ್ರೆ ಮುಂಚೆ ಮಕ್ಳಂಗೆಲ್ಲ ಹಿಂಗೆಲ್ಲ ಮಾಡ್ತಿರ್ಲಿಲ್ಲಪ್ಪ, ಸುಮ್ಮನೆ ಕುಡ್ಕೊಳ್ಳೋ ಹಂಗೆ ಹಿಂಗೆ ಅಂತ ಅವ್ರು ಹೇಳ್ತಾರೆ. ಸೊ ಟೆಕ್ನಿಕಲಿ ಇಫ್ ಇಟ್ ಇಸ್ ನಾಟ್ ಹ್ಯಾಪ್ನಿಂಗ್ ಏನು ಮಾಡಬೇಕು ಅನ್ನೋದು ಅವ್ರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ತುಂಬ ಸ್ಟ್ರಾಂಗ್ ಮಾಡ್ದ ನನ್ನನ್ನು. ಇನ್ಫ್ಯಾಕ್ಟ್ ಅವನು ಒಂದು ಸ್ವಲ್ಪ ಎಮೋಷ್ನಲ್ ಆಗಿದ್ದ ಸ್ಟಾರ್ಟಿಂಗಲ್ಲಿ. ಬಟ್ ಓವರ್ ದ ಪೀರಿಯಡ್ ಲೈಕ್ 3 months ತೊಗೊಳ್ತು ನನಗೆ ನನ್ನ ಮೂಡ್ ಹಿಂಗೆ ನಾರ್ಮಲ್ ಮಾಡೋದಕ್ಕೆ. 3 months ತೊಗೊಳ್ತು. ಅದರ್ವೈಸ್ ನಾನು ತುಂಬ ಸೆನ್ಸಿಟಿವ್ ಇದ್ದೆ. ಅಂದರೆ ನಾನು ಅದರ್ವೈಸ್ ಐ ಆಮ್ ನಾಟ್ ಲೈಕ್ ದಟ್. ನಾನು ಅಳೋದೇ ಇಲ್ಲ ಅಂದರೆ ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಇರಬೇಕು. ಬಟ್ ಆ 3 months ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ವೆರಿ 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 ಸೆನ್ಸಿಟಿವ್ 3 months ಆಫ್ ಮೈ ಲೈಫ್.